Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನೇನು ಕೆಲವೇ ಗಂಟೆ ರಾತ್ರಿ ಕಳೆದು ಬೆಳಗಾದ್ರೆ ದೇಶದ ಭವಿಷ್ಯ ಬದಲಾಗುವಂತ ದಿಕ್ಕಿನತ್ತ ಸಾಗುತ್ತೆ. ನಾಳೆ ಇಷ್ಟೊತ್ತಿಗೆ ಆಲ್ರೆಡಿ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗಬಹುದು. ಆ ಕ್ಷಣಕ್ಕಾಗಿ ದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚವೇ ತುದಿಗಾಲ ಮೇಲೆ ನಿಂತು ನೋಡ್ತಾ ಇದೆ. ಯಾವಾಗ ಬೆಳಗಾಗುತ್ತೋ, ಯಾವಾಗ ಚುನಾವಣೆಯ ರಿಸಲ್ಟ್ ಬರುತ್ತೋ ಅಂತ ಜನ ಕಾಯ್ತಾ ಇದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಜೂನ್ 4 ದೇಶವಷ್ಟೇ ಅಲ್ಲ ಇಡೀ ಪ್ರಪಂಚವೇ ಎದುರು ನೋಡ್ತಾ ಇರೋ ದಿನ. ಕಾತರದ ಕಣ್ಣುಗಳಿಂದ ಕಾಯುತ್ತಿರೋ ಕ್ಷಣ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆ ಗಳಿಗೆ ಬಂದೇ ಬಿಡುತ್ತೆ. ಇಂಥ ಹೊತ್ತಲ್ಲಿ ದೇಶದ ಮತದಾರರು ಕಾಲ ತುದಿಯಲ್ಲಿ ನಿಂತು ಕೇಳ್ತಿರೋ ಪ್ರಶ್ನೆ ಒಂದೇ: ಯಾರಿಗೆ ಗೆಲುವು? ಪ್ರಧಾನಿ ಮೋದಿಗ, ರಾಹುಲ್ ಗಾಂಧಿಗ? ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಮುಂದಿನ 5 ವರ್ಷಗಳ ಭವಿಷ್ಯ ನಾಳೆ ಹೊರಬೀಳಲಿದೆ. ಕರ್ನಾಟಕದ 28 ಕ್ಷೇತ್ರ ಸೇರಿದಂತೆ ದೇಶದ 543 ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆ ನಾಳೆ ಬೆಳಗ್ಗೆ 8 ಗಂಟೆಯಿಂದಲೇ ಆರಂಭವಾಗಲಿದೆ. ಕ್ಷಣ ಕ್ಷಣದ ಮುನ್ನಡೆ ಹಿನ್ನಡೆಯನ್ನ ನಿಮ್ಮ ಮುಂದೆ ಇಡಲು TV9 ಕೂಡ ಸಿದ್ಧವಾಗಿದೆ. 100ಕ್ಕೂ ಹೆಚ್ಚು ಪ್ರತಿನಿಧಿಗಳು ಪ್ರತಿ ಕ್ಷೇತ್ರದ ಪಕ್ಕಾ ಮಾಹಿತಿ ನೀಡಲು ಸಜ್ಜಾಗಿದ್ದಾರೆ. ಮತದಾರರ ಮನದಾಳ ಏನು ಅನ್ನೋದು ನಾಳೆಯೇ ಗೊತ್ತಾಗಲಿದೆ. 400 ಪಾರ್ ಅನ್ನೋ ಮೋದಿ ಲೆಕ್ಕ ತಲೆ ಕೆಳಗೆ ಮಾಡುತ್ತಾ ಇಂಡಿಯಾ ಪಡೆ. ಇಂಡಿಯಾ ಮೈತ್ರಿಕೂಟದ ಗ್ಯಾರಂಟಿಯನ್ನ ಧೂಳಿಪಟ ಮಾಡುತ್ತಾ ಮೋದಿ ಗ್ಯಾರಂಟಿ. ಒಂದಲ್ಲ ಎರಡಲ್ಲ ಚುನಾವಣೋತ್ತರ ಸಮೀಕ್ಷೆ ನಡೆಸಿದ ಬಹುತೇಕ ಸಂಸ್ಥೆಗಳು NDA ಮೈತ್ರಿಕೂಟಕ್ಕೆ ಪ್ರಚಂಡ ಬಹುಮತ ಸಿಗುತ್ತೆ ಅಂತ ಭವಿಷ್ಯ ಬರೆದಿವೆ. ಎಕ್ಸಿಟ್ ಪೋಲ್ ಕೊಟ್ಟ ರಿಪೋರ್ಟ್ 56 ಇಂಚ್ ಚಾತಿಯ ಮೋದಿ ಎದೆಯನ್ನ ಮತ್ತಷ್ಟು ಉಬ್ಬುವಂತೆ ಮಾಡಿದೆ. ಆದ್ರೆ ಅಂಡರ್ ಕರೆಂಟ್ ಬೇರೆಯೇ ಇದೆ ಅನ್ನೋದು ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ನಂಬಿಕೆ. ಒಂದ್ ಕಡೆ ಬಿಜೆಪಿ ನಾಳೆ ನಮ್ದೇ ಗೆಲುವು ಅಂತ ಸಂಭ್ರಮಕ್ಕೆ ಸಜ್ಜಾಗಿದೆ. ದೇಶದ ಹಲವೆಡೆ ಮೋದಿ ಲಡ್ಡು ತಯಾರಾಗ್ತಿದೆ. ನಾಳೆ ಮೋದಿ ಮತ್ತು ಅಮಿತ್ ಶಾ ರೋಡ್ ಶೋಗೆ ಪ್ಲಾನ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಆತ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಮೈತ್ರಿಕೂಟವು ಗೆಲುವಿನ ವಿಶ್ವಾಸದಲ್ಲಿದೆ. ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಭ್ರಮಕ್ಕೆ ಸಿದ್ಧತೆ ನಡೆದಿದೆ. ಈ ಮಧ್ಯೆ ಎಕ್ಸಿಟ್ ಪೋಲ್ಗಳನ್ನ ವಿಪಕ್ಷಗಳು ಒಪ್ಪಿಲ್ಲ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದು ಮೋದಿ ಸಮೀಕ್ಷೆ ಎಂದಿದ್ರು. ಇಂದು ಎಕ್ಸಿಟ್ ಪೋಲ್ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಕೂಡ ಕಾದು ನೋಡಿ ಎಂದಿದ್ದಾರೆ. ಎಕ್ಸಿಟ್ ಪೋಲ್ಗಳ ಲೆಕ್ಕ ತಲೆ ಕೆಳಗಾಗುತ್ತೆ ಎಂದಿದ್ದಾರೆ. We have to wait, just wait and see. Hopefully you are to form the government, ma'am. Well, we are very hopeful that our results are completely the opposite of what the exit poll is saying. ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಷೇರುಪೇಟೆಯಲ್ಲಿ ಹಿಂದೆಂದಿಗಿಂತಲೂ ದಾಖಲೆಯ ಜಿಗಿತ ಕಂಡಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ನಾಯಕ ಅಖಿಲೇಶ್ ಯಾದವ್, ಷೇರುಪೇಟೆ ಏರಿಕೆ ಅಷ್ಟೇ ಅಲ್ಲ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬೆಲೆ ಏರಿಕೆಯೂ ಆಗಲಿದೆ ಎಂದಿದ್ದಾರೆ. ಹಾಗಿದ್ರೆ ಸಮೀಕ್ಷೆಗಳಲ್ಲಿ ಸಿಕ್ಕ ರಿಪೋರ್ಟ್ ಏನು ಅನ್ನೋದನ್ನ ಮತ್ತೊಮ್ಮೆ ನೋಡಬೇಡಿ. TV9 ಪೋಲ್ ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ನಡೆಸಿದ ಸಮೀಕ್ಷೆ ಪ್ರಕಾರ 346 ಕ್ಷೇತ್ರ NDAಗೆ ಸಿಗಲಿದೆ ಅಂತ ಅಂದಾಜಿಸಿದ್ದು, ಇಂಡಿಯಾ ಮೈತ್ರಿಕೂಟ ಕೇವಲ 162 ಸ್ಥಾನ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದೆ. ಹಾಗೆಯೇ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯಲ್ಲಿ NDA 361ರಿಂದ 401ರವರೆಗೆ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳಿದೆ. ಹಾಗೆಯೇ ಇಂಡಿಯಾ ಕೂಟ 131ರಿಂದ 166 ಸ್ಥಾನ ಗೆಲ್ಲಲಿದೆಯಂತೆ. ಇನ್ನು ಜನ್ ಕಿ ಬಾತ್ ಸರ್ವೆ ಪ್ರಕಾರ NDAಗೆ 362ರಿಂದ 392, ಇಂಡಿಯಾಗೆ 141ರಿಂದ 161.
ಸಿ ವೋಟರ್ ಪ್ರಕಾರ ಎನ್ಡಿಎಗೆ 353ರಿಂದ 383, ಇಂಡಿಯಾ 152ರಿಂದ 182 ಸ್ಥಾನ ಗೆಲ್ಲಲಿದೆ ಅಂತ ಅಂದಾಜಿಸಲಾಗಿದೆ. ಅಂತೆಯೇ ಟುಡೇಸ್ ಚಾಣಕ್ಯ ಸರ್ವೆ ಪ್ರಕಾರ ಎನ್ಡಿಎ 385ರಿಂದ ಬರೋಬ್ಬರಿ 415ರವರೆಗೂ ಗೆಲ್ಲೋ ಸಾಧ್ಯತೆ ಇದೆಯಂತೆ. ಆದರೆ ಇಂಡಿಯಾ ಮೈತ್ರಿಕೂಟ 96ರಿಂದ 118 ಸ್ಥಾನವನ್ನಷ್ಟೇ ಗೆಲ್ಲಲಿದೆ ಅಂತ ಟುಡೇಸ್ ಚಾಣಕ್ಯ ಸಮೀಕ್ಷೆ ಹೇಳ್ತಿದೆ. ಹೀಗೆ ಸಮೀಕ್ಷೆ ಭವಿಷ್ಯ ನುಡಿದಿದ್ದು, ಇದನ್ನ ಪ್ರತಿಪಕ್ಷಗಳು ಒಪ್ಪೋಕೆ ಸಿದ್ಧರಿಲ್ಲ. ಅತ್ತ ನೀವು ಒಪ್ಪಿ ಬಿಡಿ, ನಾನು ನನ್ನ ಕೆಲಸ ಮುಂದುವರಿಸ್ತೀನಿ ಅನ್ನೋ ರೀತಿ ಪ್ರಧಾನಿ ಮೋದಿ ಮುಂದಿನ 25 ವರ್ಷಗಳ ಅಭಿವೃದ್ಧಿ ಕನಸಿನ ಬುತ್ತಿ ಬಿಚ್ಚಿಟ್ಟಿದ್ದಾರೆ. 2047ರ ವಿಕಸಿತ ಭಾರತದ ಕಲ್ಪನೆಯ ಬಗ್ಗೆ ಪ್ರಧಾನಿ ಮೋದಿ ಪತ್ರ. ಜೂನ್ 1ರಂದು ಲೋಕಸಭೆ ಚುನಾವಣೆಯ ಕೊನೆಯ ಹಂತದ ಮತದಾನ ನಡೆಯುತ್ತಿದ್ರೆ, ಅತ್ತ ಪ್ರಧಾನಿ ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನದಲ್ಲೇ ಮಗ್ನರಾಗಿದ್ರು. 40ಕ್ಕೂ ಅಧಿಕ ಗಂಟೆಗಳ ಧ್ಯಾನದ ಬಳಿಕ ದೇಶವಾಸಿಗಳಿಗೆ ಪತ್ರ ಬರೆದಿರುವ ಪ್ರಧಾನಿ ಮೋದಿ, ನಮ್ಮ ಸುಧಾರಣೆಗಳು 2047ರ ವೇಳೆಗೆ ವಿಕಸಿತ ಭಾರತದ ಆಶಯಗಳಿಗೆ ಅನುಗುಣವಾಗಿರಬೇಕು ಎಂದಿದ್ದಾರೆ. ಅಷ್ಟೇ ಅಲ್ಲ, 21ನೇ ಶತಮಾನದ ಈ 25 ವರ್ಷಗಳಲ್ಲಿ ನಾವು ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕಬೇಕು. ಮುಂದಿನ 25 ವರ್ಷಗಳನ್ನ ದೇಶಕ್ಕಾಗಿ ಮುಡಿಪಾಗಿಡೋಣ ಎಂದಿದ್ದಾರೆ. ಹೀಗಾಗಿ ನಾಳೆ ಏನಾಗುತ್ತೆ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.